ನಂಜನಗೂಡಿನ ಕಂದಾಯ ಇಲಾಖೆಯಲ್ಲಿ ರೈತರ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತವಾಗುತ್ತಿದೆ. ಭೂಗಳರು ಮತ್ತು ಹಣ ಉಳ್ಳವರ ಕೆಲಸ ಕಾರ್ಯಗಳು ತ್ವರಿತವಾಗಿ ನಡೆಯುತ್ತಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಇವರ ನಿರ್ಲಕ್ಷ್ಯ ಕಾರ್ಯವೈಖರಿ ಎಂದು ಆರೋಪಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷ ವಿದ್ಯಾಸಾಗರ್, ತಾಲೂಕು ಅಧ್ಯಕ್ಷ ಸತೀಶ್ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಾಕಷ್ಟು ಬಾರಿ ಸ್ಥಳೀಯ ಶಾಸಕರಿಗೆ ಮತ್ತು ತಹಸೀಲ್ದಾರ್ ಅವರ ಗಮನಕ್ಕೆ ರೈತರ ಸಾಕಷ್ಟು ಸಮಸ್ಯೆಗಳನ್ನು ತಿಳಿಸಲಾಗಿದೆ. ಯಾವುದೇ ರೈತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತಾಲೂಕು ಆಡಳಿತ ಮತ್ತು ಶಾಸಕಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ಭೂಗಳರು ಮತ್ತು ಹಣ ಉಳ್ಳವರ ಕೆಲಸ ಕಾರ್ಯಗಳು ಮಿನಿ ವಿಧಾನಸೌಧದ ತಹಸೀಲ್ದಾರ್ ಕಚೇರಿಯಲ್ಲಿ ಲೀಲಾಜಾಲವಾಗಿ ನಡೆಯುತ್ತಿದೆ. ರೈತರ ಕೆಲಸ ಕಾರ್ಯಗಳಿಗೆ ಸ್ಪಂದಿಸದ ತಾಲೂಕು ಆಡಳಿತದ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ವಿರುದ್ಧ ರಾಜ್ಯ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಕೂಡಲೇ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅವರನ್ನ ವರ್ಗಾವಣೆಗೊಳಿಸಬೇಕು ಎಂದು ರಾಜ್ಯ ಸರ್ಕಾರ ಮತ್ತು ನಂಜನಗೂಡು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರ ಕೆಲಸ ಕಾರ್ಯಗಳು ನಡೆಯುವ ತನಕ ತಹಸೀಲ್ದಾರ್ ಕಚೇರಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಇರೋದ್ರಿಂದ ಪ್ರತಿಭಟನಾ ಸ್ಥಳದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ಗೌರವಿಸುತ್ತೇವೆ. ನಿರ್ಲಕ್ಷಿತನ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ತನಕ ಪ್ರತಿಭಟನೆಯನ್ನ ಬಿಡೋದಿಲ್ಲ ಎಂದು ರೈತ ಸಂಘಟಕರು ಆಗ್ರಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷ ವಿದ್ಯಾಸಾಗರ್, ತಾಲೂಕು ಅಧ್ಯಕ್ಷ ಸತೀಶ್, ಜಿಲ್ಲಾ ಕಾರ್ಯದರ್ಶಿ ಇಮ್ಮಾವು ರಘು, ಮಹಿಳಾ ಘಟಕದ ಮುಖಂಡೆ ಶ್ವೇತಾ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಯಾವುದೇ ಕೆಲಸಗಳಾಗ್ತಾ ಇಲ್ಲ. ತಾಲೂಕಾಡಳಿತ ನಿಷ್ಕ್ರಿಯ ಆಗಿದೆ. ಶಾಸಕಾಂಗ ವ್ಯವಸ್ಥೆ ಇದ್ರ ಮೇಲೆ ಹಿಡಿತ ಸಾಧಿಸ್ತಾ ಇಲ್ಲ. ರೈತರ ಕೆಲಸಗಳನ್ನು, ರೈತರನ್ನ ಶಾಸಕಾಂಗ ವ್ಯವಸ್ಥೆಯನ್ನು ಪರಿಗಣಿಸ್ತಾ ಇಲ್ಲ. ನಾವು ಏನು ಕಾರ್ಯಾಂಗಕ್ಕೆ ಕೆಲಸ ಮಾಡಿಕೊಡ್ಲಿ ಅಂತ 10 ಮನವಿಗಳು ಕೊಟ್ಟರು ಸಹ ಕಾರ್ಯಾಂಗ ಕೆಲಸ ಮಾಡದೆ ಹೋದ್ಮೇಲೆ ಸಂಬಂಧಿಸಿದಂಥ ಶಾಸಕಾಂಗ ವ್ಯವಸ್ಥೆಯನ್ನು ಕರೆದು ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮ ಅಂತ ಮಾಡಿ ಅವರಿಗೆ ನಮ್ಮೆಲ್ಲ ಸಮಸ್ಯೆಗಳನ್ನು ಕೊಟ್ಟರೆ ಆ ಸಮಸ್ಯೆಗಳು ಬಂದ್ರೂ ಸಹ ತಾಲೂಕಾಡಳಿತ ಸ್ವಲ್ಪನೂ ಕೆಲಸ ಮಾಡಿಲ್ಲ. ಹಂಗಾಗಿ ಶಾಸಕಾಂಗ ವ್ಯವಸ್ಥೆ, ತಾಲೂಕಾ ಕಾರ್ಯಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಸತ್ತಿದೆ. ಆ ವಿಚಾರದಲ್ಲಿ ನಾವು ಇವತ್ತು ಏನು ಅನಿರ್ದಿಷ್ಟ ಪ್ರತಿಭಟನೆ ಮಾಡಿಕೊಂಡಿದ್ದೀವಿ. ಅತಿಯಾಗಿ ಭೂಗಳ್ಳರು ಜಾಸ್ತಿ ಆಗಿದ್ದಾರೆ. ನಂಜನಗೂಡು ತಾಲೂಕಿನಲ್ಲಿ ಕೃಷ್ಣಪುರದ ಒಬ್ಬ ಮಹಿಳೆಯವ್ರದ್ದು ತಹಸೀಲ್ದಾರರು ಗೊತ್ತಿಲ್ಲದೆ FIR ಮಾಡಿಬಿಟ್ಟು, ಗೊತ್ತಿಲ್ಲದೆ ಬೇರೆಯವರಿಗೆ ಖಾತೆ ಮಾಡಿ ತಾನೇ FIR ಮಾಡಿದ್ದಾರೆ. ನಾವು ಅವ್ರಿಗೆ ಒತ್ತಡ ಕೊಟ್ಟ ಮೇಲೆ. ಹಂಗಾಗಿ ಇದೇನಾಗ್ತದೆ ಅಂದರೆ ತಾಲೂಕಾಡಳಿತ ಬಹಳ ನಿಷ್ಕ್ರಿಯವಾಗಿದೆ. ಶಾಸಕಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅನಿರ್ದಿಷ್ಟ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಶಾಸಕಾಂಗ ವ್ಯವಸ್ಥೆಯನ್ನು ಒಂದು ಕೆಲಸ ಮಾಡ್ತಾ ಇದೆ. ಏನು ಅಂಬೇಡ್ಕರ್ ನಿಗಮ, ವಾಲ್ಮೀಕಿ ನಿಗಮ ಮತ್ತು ಏನು ವಿಶ್ವಕರ್ಮ ನಿಗಮ, ಎಲ್ಲ ನಿಗಮಗಳಲ್ಲೂ ಬಡತನ ನಿರ್ಮೂಲನೆಗಾಗಿ ಸಾಲ ಸೌಲಭ್ಯಗಳನ್ನು ಕೊಟ್ಟು ಬಡತನವನ್ನು ನಿರ್ಮೂಲನೆ ಮಾಡುವುದಕ್ಕೆ ದೇವರಾಜು ಅರಸು ಅವರು ಒಂದು ಸಂಸ್ಥೆಯನ್ನು ಮಾಡಿದ್ರು. ಆದರೆ ಈ ಸಂಸ್ಥೆಯನ್ನು ಯಾವುದಕ್ಕೆ ಈ ಶಾಸಕಾಂಗ ವ್ಯವಸ್ಥೆಗಳು ಉಪಯೋಗಿಸ್ಕೊತಾ ಇದ್ದಾವೆ ಅಂದರೆ ಜೈ ಶಾಸಕರು ಅಂತ ಹೇಳಿ ಹಿಂದೆ ಬಿಳಿ ಬಟ್ಟೆ ಹಾಕ ಬರುವಂಥವ್ರಿಗೆ ನೀವು ಕೊಟ್ಕೊಂಡ್ರೆ ನಿಮಗೆ ಓಟ್ ಹಾಕಿ ಗೆಲ್ಲಿಸಿ ಸಿಂಹಾಸನ ಹತ್ತಿಸುವಂಥ ಜನ ನಾವು ಯಾರನ್ನ ಕೇಳಬೇಕು, ನಮ್ಮ ಸಮಸ್ಯೆಯನ್ನು ಯಾರಿಗೆ ಹೇಳಬೇಕು ಅನ್ನುವಂಥ ದಿಟ್ಟಲ್ಲಿ ಇವತ್ತು ತಾಲೂಕಾಡಳಿತ ಶಾಸಕಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ರೈತರ ಪಾಲಿಗಿಲ್ಲ ಅನ್ನುವಂಥ ದಿಕ್ಕಿನಲ್ಲಿ ಇವತ್ತು ಅನಿರ್ದಿಷ್ಟ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಗೆ ನಾವು ಮುಂದೋಗ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಸತೀಶ್, ನಂಜನಗೂಡು ತಾಲೂಕು ರೈತ ಸಂಘದ ಅಧ್ಯಕ್ಷ. ನಂಜನಗೂಡು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹಕ್ಕೊತ್ತಾಯ ಕೊಡೋದಕ್ಕೆ ಅಂದರೆ ಹಕ್ಕೊತ್ತಾಯನು ಈ ಹಿಂದಿಂದ ಕೊಟ್ಟು ಸಾಕಾಗಿ ಹೋಗದೆ. ಯಾವ ಹಕ್ಕೂ ಇವರು ನೆರವೇರಿಸಿಲ್ಲ, ಯಾವ ಕೆಲಸಗಳನ್ನೂ ಮಾಡಿಲ್ಲ. ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿ ಹೋಗದ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ದಯಮಾಡಿ ಈ ಕಡೆ ಗಮನ ಇಟ್ಟು ಕೇಳಿ. ನಿಮಗೆ ನಾವು ಮತ ಹಾಕಿರ್ತಕ್ಕಂಥ ಪ್ರಭುಗಳು ಇಲ್ಲಿ ಬಂದು ಕೂತಿದ್ದೀವಿ. ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಆದರೂ ರೈತರ ಕೆಲಸಗಳು ಆಯ್ತಾ ಇಲ್ಲ. ಇಂಥ ತಹಸೀಲ್ದಾರನ್ನ ನೀವು ತಂದು ಇಲ್ಲಿ ಹಾಕೊಂಡಿದ್ದೀರಿ.
ಈ ಏನು ಕೆಲಸ ಮಾಡ್ತಾ ಇದ್ದಾರೆ, ಈ ಕಡೆ ಏನಾದ್ರು ಗಮನ ಇಟ್ಟಿದ್ದೀರಾ? ನೋಡಿ, ನಿಜವಾಗಲೂ ಇಂಥ ಅಧಿಕಾರಿಗಳಿಂದಲೇ ಸರ್ಕಾರಕ್ಕೆ ನಿಮ್ಗಳಿಗೂ ಕೆಟ್ಟ ಹೆಸರು ಬರ್ತಕ್ಕಂಥದ್ದು. ಈ ಕೂಡಲೇ ಇಂಥ ತಹಶೀಲ್ದಾರ್ನ ನೀವು ಬದಲಾವಣೆ ಮಾಡಿ ರೈತರಿಗೆ ಮತ್ತು ಬಡವರಿಗೆ ಸ್ಪಂದಿಸಂಥ ತಹಶೀಲ್ದಾರ್ನ ಹಾಕಬೇಕು. ಯಾವುದೇ ಕೆಲಸಗಳು ಆಯ್ತಾ ಇಲ್ಲ, ವಿವಿಧವಾದಂಥ ನೋಡಿ ಎಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸಗಳು ಆಯ್ತಾ ಇದೆ, ಬಡವರ ಕೆಲಸಗಳು ಮಾತ್ರ ಆಯ್ತಾ ಇಲ್ಲ. ಆದ್ದರಿಂದ ಈ ಕೂಡಲೇ ಈ ತಹಶೀಲ್ದಾರ್ನ ತೆಗೆದಾಕ್ಬಿಟ್ಟು ಬೇರೆ ತಹಶೀಲ್ದಾರ್ನ ಹಾಕಿ ಮತ್ತು ನಮ್ಮ ಹಕ್ಕೊತ್ತಾಯಗಳು ಈಡೇರೋವರೆಗೂ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡ್ತೀವಿ. ನಾಳೆಗೆ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ನಮಗೆ ಇಲ್ಲೇ ಸ್ವಾತಂತ್ರ್ಯ ದಿನಾಚರಣೆ ಮಾಡೋಂಥ ಪರಿಸ್ಥಿತಿಗೆ ತಂದು ಕೂರಿಸಿದ್ದೀರಿ. ಯಾಕೆಂದರೆ ನಿಮ್ಮಗಳಿಗೆ ಮತ ಹಾಕೋದ್ರಿಂದ ನಾವು ಬೀದಿಲಿ ಕೂತ್ಕೊಂಡು ಬಂದು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಅಂತ ಪರಿಸ್ಥಿತಿಗೆ ನೀವು ತಂದಿಟ್ಟಿದ್ದೀರಿ. ದಯಮಾಡಿ ಈ ಕೂಡಲೇ ಒಳ್ಳೆ ಆಡಳಿತಾಧಿಕಾರಿನ ತಂದು ಹಾಕಬೇಕು ಅಂತ ಈ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಾಸಕರುಗಳಿಗೆ ನಾವು ನಮ್ಮ ಮನವಿಯನ್ನು ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಕಡೆ ಗಮನ ಇಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಇಮ್ಮಾವ್ರಘು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.